ಇಟಲಿಗೆ ಹೋಗಿ ಮೆಲೋನಿಗೆ ಮೆಲೋಡಿ ಚಾಕ್ಲೇಟ್ ಕೊಟ್ಟರು, ಅದು ಅವರ ಮೊದಲ ಸಾಧನೆ. ಇಲ್ಲಿಂದ ಪಾರ್ಲೆ ಕಂಪನಿ ಮೆಲೋಡಿ ಚಾಕ್ಲೇಟ್ ತಗೊಂಡೋಗಿ ಇಟಲಿ ಪ್ರೈಮ್ ಮಿನಿಸ್ಟರ್ ಕೊಟ್ಟಂತ ಮೆಲೋಡಿ ಕೊಟ್ಟಂತ ಕಿಲಾಡಿಗೆ ನಾನು ಅದಕ್ಕೆ ಬಿಜೆಪಿನ ಅಯೋಗ್ಯರು ಮುಟ್ಟಾಳ್ರು ಅಂತ ಸುಮ್ಮನೆ ಬೈತೀನ ಏನು. ಕಳೆದ 12 ವರ್ಷಗಳಲ್ಲಿ ಪ್ರಧಾನಿ ಮೋದಿಯವರ ಸಾಧನೆಗಳು ನಿಜಕ್ಕೂ ಜಾಸ್ತಿ ಇವೆ. ಇಟಲಿ ಪ್ರಧಾನಿ ಜಾರ್ಜಿಯಾ ಮೆಲೋನಿಗೆ ಮೆಲೋಡಿ ಚಾಕ್ಲೇಟ್ ಕೊಟ್ಟಿದ್ದೇ ಇವರ ಮೊದಲನೇ ಸಾಧನೆ. ಮೆಲೋಡಿ ಕೊಟ್ಟಂತಹ ಇಂಥ ಕಿಲಾಡಿಗೆ ನನ್ನ ಕಡೆಯಿಂದ 12ನೇ ವರ್ಷದ ಶುಭಾಶಯಗಳು ಅಂತ ಪ್ರದೀಪ್ ಈಶ್ವರ್ ಲೇವಡಿ ಮಾಡಿ ಮಾತಾಡಿದ್ದಾರೆ. ಹಾಗೆ ಮೋದಿ ಆಡಳಿತದಲ್ಲಿ ದೇಶದಲ್ಲಿ ನಿರುದ್ಯೋಗ ತಾಂಡವವಾಡ್ತಿದೆ ಅಂತಾನು ಹೇಳಿದ್ರು. ಮೋದಿ ಬೆಂಬಲಿಗರ ವಿರುದ್ಧ ಕೂಡ ಒಂದಷ್ಟು ವಾಗ್ದಾಳಿಯನ್ನ ನಡೆಸಿದ್ರು ಚಿಕ್ಕಬಳ್ಳಾಪುರದ ಶಾಸಕ ಪ್ರದೀಪ್ ಈಶ್ವರ್. 12 ವರ್ಷದಲ್ಲಿ ಅವರು ಮಾಡಿರೋ ಬಹಳ ಸಾಧನೆಗಳ ಪಟ್ಟಿ ಇದೆ. ಇಟಲಿಗೆ ಹೋಗಿ ಮೆಲೋನಿಗೆ ಮೆಲೋಡಿ ಚಾಕ್ಲೇಟ್ ಕೊಟ್ಟರು, ಅದು ಅವರ ಮೊದಲ ಸಾಧನೆ. ಇಲ್ಲಿಂದ ಪಾರ್ಲೆ ಕಂಪನಿ ಮೆಲೋಡಿ ಚಾಕ್ಲೇಟ್ ತಗೊಂಡೋಗಿ ಇಟಲಿ ಪ್ರೈಮ್ ಮಿನಿಸ್ಟರ್ ಕೊಟ್ಟಂತ ಮೆಲೋಡಿ ಕೊಟ್ಟಂತ ಕಿಲಾಡಿಗೆ 12 ವರ್ಷದ ಶುಭಾಶಯಗಳು. ಈ 12 ವರ್ಷದಲ್ಲಿ ಅವ್ರು ಮಾಡಿದ್ದೇನು ಅಂದರೆ ನಿರುದ್ಯೋಗ ಜಾಸ್ತಿ ಮಾಡಿದ್ರು, ವಿದೇಶಿ ಸಾಲ ಜಾಸ್ತಿ ಮಾಡಿದ್ರು, ಸಿಲಿಂಡರ್ ರೇಟ್ ಜಾಸ್ತಿ ಮಾಡಿದ್ರು, ಪೆಟ್ರೋಲ್ ರೇಟ್ ಜಾಸ್ತಿ ಮಾಡಿದ್ರು, ಡೀಸೆಲ್ ರೇಟ್ ಜಾಸ್ತಿ ಮಾಡಿದ್ರು, ಬಡವ್ರಿಗೆ ಮನೆಗಳು ಹಾಕ್ಕೊಡ್ತೀವಿ ಅಂತ ಆ ಪ್ರಾಮಿಸ್ ಬ್ರೇಕ್ ಮಾಡಿದ್ರು. ಅದೇನೋ ಒಬ್ಬೊಬ್ಬರ ಅಕೌಂಟ್ಗೆ 15 ಲಕ್ಷನಂತೆ, 15 ಪೈಸಾನೂ ಬರಲಿಲ್ಲ. ಇದು ಮೋದಿಯವರ ಸಾಧನೆಗಳು. ಈ ಮೋದಿ ಅಂಧಭಕ್ತ ಇದ್ದಾರೆ ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ. ಅದು ಮೋದಿಯವರ ಅಂಧಭಕ್ತರಲ್ಲ, BJPಯ ಸೋಷಿಯಲ್ ಮೀಡಿಯಾದ 300-400 ಜನ ಅಂಧಭಕ್ತರು. ಅವ್ರಿಗೆ ಅಂಧಭಕ್ತಿಗೆ ಲಿಮಿಟೇ ಇಲ್ಲ ನೋಡಿ. ಈ ದೇಶಕ್ಕೆ ಇಬ್ಬರು ಹಾನಿಕಾರಕ, ಈ ಅಂಧಭಕ್ತರು ದೇಶದ್ರೋಹಿಗಳು. ಈ ಮೋದಿಯವರ ಅಂಧಭಕ್ತರು ಈ 12 ವರ್ಷದಲ್ಲಿ ಏನು ಮಾಡಿದ್ರು ಅಂತ ನಾವಿಟ್ಟಿರೋ ಕಾಂಗ್ರೆಸ್ ಸರ್ಕಾರದಲ್ಲಿ ಇಟ್ಟಿರೋ ಹೆಸರುಗಳಿಗೆ ಹೆಸರು ಚೇಂಜ್ ಮಾಡಿದ್ದು ಬಿಟ್ಟರೆ ಇನ್ನೇನೂ ಮಾಡಿಲ್ಲ. ಮೋದಿಯವರು ಅದೇನೋ 400 ಪಾರ್ ಅಂದರು, 300 ಪಾರು ಆಗಲಿಲ್ಲ. ಸೊ ಮೋದಿಯವ್ರಿಗೆ ಇನ್ನೊಂದು 3 ವರ್ಷ ಇರ್ತಾರೇನೋ ಪ್ರೈಮ್ ಮಿನಿಸ್ಟರ್ ಆಗಿ, ಅದು ಗೊತ್ತಿಲ್ಲ. ಚಂದ್ರಬಾಬು ನಾಯ್ಡು ಅವ್ರು ಯಾವಾಗ ಕೋಪ ಮಾಡ್ಕೊತಾರೋ, ನಿತೀಶ್ ಕುಮಾರ್ ಅವ್ರು ಯಾವಾಗ ಕೋಪ ಮಾಡ್ಕೊತಾರೋ ಗೊತ್ತಿಲ್ಲ. 2029ಗೆ ಇಂಡಿಯಾ ಕೂಟ ಬರುತ್ತೆ, ರಾಹುಲ್ ಗಾಂಧಿ ಅವರು ಪ್ರಧಾನಿಗಳಾಗ್ತಾರೆ. ಮೋದಿಜಿಯವರೇ ಇನ್ನೊಂದು 3 ವರ್ಷ ಪಾಪ ಎಲ್ಲೋದ್ರೂ ಮೋದಿ ಮೋದಿ ಅಂತಲೂ ಕೂಗೋರಿಲ್ಲ. ಮೊದಲಾದರೆ ನೋಡಿ, ಕರ್ನಾಟಕದಲ್ಲೇ ನನ್ನ ಮಾಧ್ಯಮಗಳಲ್ಲಿ ನೋಡ್ತಿದ್ದೆ, ಅವ್ರು ಬಂದರೆ ಏನು ಹೈಪು. ಇವಾಗ ಮೋದಿಯವ್ರು ಯಾವಾಗ ಬಂದರು ಯಾವಾಗ ಹೋದರು ಯಾರಿಗೂ ಗೊತ್ತಾಗಲ್ಲ. ನೀವು ಕವರೇಜ್ ಕೊಡೋದು ನಿಲ್ಲಿಸ್ಬಿಟ್ಟಿದ್ದೀರಾ. ಕವರೇಜ್ ಕೊಡಬೇಕು ಅಂದರೆ ಡೆವಲಪ್ ಆಗಿರಬೇಕಲ್ಲ. ಸೊ ಮೋದಿಯವರು ಈ 12 ವರ್ಷ ತುಂಬ್ತಿರೋ ಇದರಲ್ಲಿ ನಿಮ್ಮ ತುಂಬ ಕೆಟ್ಟ ಅಭಿವೃದ್ಧಿ ಕೆಲಸಗಳಿಗೆ ನನ್ನ ಧಿಕ್ಕಾರ ಹೇಳ್ತಾ, BJP ಹಟಾವ್ ದೇಶ್ ಬಚಾವ್, BJP ಹಟಾವ್ ದೇಶ್ ಬಚಾವ್. ಯೂತ್ ಕೋಟಾಲ್ ಕೊಡಬೇಕು ಅಂತಿದ್ದಾರೆ. ನಾವು ಫಸ್ಟ್ ಟೈಮ್ MLAಗಳೆಲ್ಲ ಪತ್ರ ಬರೆದಿದ್ವಿ, ಒಂದು 5 ಜನಕ್ಕೆ ಕೊಡಿ ಅಂತ. ಯಾರಿಗಾದರೂ ಕೊಡಲಿ, ಕೊಡ್ತಾರಂತ ಒಂದಿಬ್ಬರಿಗೆ, ಯಾರಿಗಾದರೂ ಕೊಡಲಿ. ನಮ್ಮ ರವಿ ಗಾಣಿಗ ಕೊಡಲಿ, ಶರತ್ ಬಚ್ಚೇಗೌಡರು ಕೊಡಲಿ, ನಮ್ಮ ಶಿವಗಂಗಾ ಅವರಿದ್ದಾರೆ ಅವ್ರಿಗೆ ಕೊಡಲಿ, ಇಲ್ಲ ಪೊನ್ನಣ್ಣ ಇದ್ದಾರೆ ಕೊಡಲಿ, ಇಲ್ಲ ಮಂತರ್ಗೌಡ ಕೊಡಲಿ, ಇಲ್ಲ ಇವರೆಲ್ಲ ಸೇರಿಸಿ ನನಗೆ ಕೊಡಲಿ ಅಂತ ಅವರು ಹೇಳ್ತಾ ಇದ್ದಾರೆ. ಗೊತ್ತು ನನಗೆ. ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ 50 ವರ್ಷ ಆದಮೇಲೆ ಒಬ್ಬ OBC ಹುಡುಗನಿಗೆ ಸಚಿವ ಸ್ಥಾನ ಒಲಿಯುತ್ತೆ ಅನ್ನೋ ಗಟ್ಟಿ ನಂಬಿಕೆ ನನಗಿದೆ. ಯಾಕಂದರೆ ಇದು OBCಗಳ ಧ್ವನಿ, ನಾನೇನು ಕೇಳ್ತಾ ಇಲ್ಲ. ಸೊ ಅಹಿಂದ ವರ್ಗದ ಧ್ವನಿಯಾಗಿ ಕೊಡ್ತಾರೆ ಅಂತ ನನ್ನ ಭಾವನೆ ಸರ್. ನೀವು ನಂಬ್ತಿರೇ ಇಲ್ಲೋ, ನಾನು ಇದುವರೆಗೂ ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳು ಯಾರನ್ನೂ ಬಾಯ್ಬಿಟ್ಟು ಕೇಳಿಲ್ಲ ಮಿನಿಸ್ಟ್ರ್ ಮಾಡಿ ಅಂತ. ನನ್ನ ಕೆಲಸ ಇಷ್ಟ ಆದರೆ ಮಾಡ್ತಾರೆ, ನಾನು ಕೇಳೇ ಇಲ್ಲ. ನೀವು ಬೇಕಾದರೆ CM ಅವ್ರನ್ನ ಕೇಳಿ, ನೀವು CM. ನಾನು ಇವತ್ತಿಗೂ ಬಾಯ್ಬಿಟ್ಟು ಕೇಳಿಲ್ಲ. ಆಶೀರ್ವಾದ ಮಾಡಿ ಸರ್ ಅಂದಿದ್ದೀನಿ, ಅವ್ರು ಸ್ಮೈಲ್ ಕೊಟ್ಟಿದ್ದಾರೆ ಅಷ್ಟೇ. ಥ್ಯಾಂಕ್ ಯು ಸರ್. ದಿನ ಜಾಸ್ತಿ ಏರಿಕೆ ಆಗ್ತಾ ಇದೆ, ರಾಜ್ಯ ಸರ್ಕಾರ ಅದನ್ನು ಕಡಿತಗೊಳಿಸಿದ್ರೆ ಅನುಕೂಲ ಆಗುತ್ತೆ ಅಂತ. ಹೆಂಗೆ ಸರ್ ಗ್ಯಾಸ್ ಅವ್ರು ಕೊಟ್ಟು ನಮ್ಮ ಮೇಲೆ ಹೊರೆ ಹಾಕಿದ್ರೆ ನಾನು ಅದಕ್ಕೆ BJPನ ಅಯೋಗ್ಯರು ಮುಟ್ಟಾಳ್ರು ಅಂತ ಸುಮ್ಮನೆ ಬೈತೀನ ಏನು. ಗ್ಯಾಸ್ ಕಂಟ್ರೋಲ್ ಇರೋದು ಅವ್ರ ಕೈಯಲ್ಲಿ, ಪೆಟ್ರೋಲ್ ಇರೋದು ಅವ್ರ ಕೈಯಲ್ಲಿ, ಡೀಸೆಲ್ ಇರೋದು ಅವ್ರ ಕೈಯಲ್ಲಿ. ಈ 300 ಜನ ಅಂಧಭಕ್ತರು ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಒಬ್ಬೊಬ್ಬನ 10 ಫೇಕ್ ಅಕೌಂಟ್ಗಳು ಕ್ರಿಯೇಟ್ ಮಾಡಿಕೊಂಡು ನೀನು ಯಾವ ವೀಡಿಯೋ ಬಂದರೆ ಅಷ್ಟೇ 100-125 ಅವ್ರ ಕಾಮೆಂಟ್ಗಳು, 100 ಈ ಅಂಧಭಕ್ತರು ಇದ್ದಾರೆ. ಇವರಿರೋವರೆಗೂ ಏನೂ ಮಾಡೋಕ್ಕಾಗಲ್ಲ. ಕೇಂದ್ರದಲ್ಲಿ ಮೋದಿ ಅವ್ರನ್ನ ಮಾಡೋಕ್ಕೆ ಹೇಳಿ. ಸ್ಮಾರ್ಟ್ ಸಿಟಿ ಎಲ್ಲ ಅವ್ರು ಇದನ್ನು ಸಿಂಗಪೂರ್ ಮಾಡ್ತೀನಿ ಅಂತ ಇದ್ರು. ಚಿಕ್ಕಬಳ್ಳಾಪುರ ಮಾಡೋಕ್ಕೆ ನಾವು ಒದ್ದಾಡ್ತಿದ್ದೀವಿ. ಇಲ್ಲಿ ಚಿಕ್ಕಬಳ್ಳಾಪುರ ಮಾಡೋಕ್ಕೆ ನಾನು ಇನ್ನೂ ಒದ್ದಾಡ್ತಿದ್ದೀನಿ. ಬಟ್ ಒಂದು ಚಿಕ್ಕಬಳ್ಳಾಪುರ ಜನತೆಗೆ ಹೇಳ್ತೀನಿ, ನಾನು ಮೆಟ್ರೋಗೆ ಈಗಾಗಲೇ DPRಗೆ ಹೇಳಿದ್ದೀವಿ, ಚಿಕ್ಕಬಳ್ಳಾಪುರಕ್ಕೆ ಮೆಟ್ರೋ ತಂತಿರ್ತೀನಿ. ಎಸ್ ಸರ್, ಥ್ಯಾಂಕ್ ಯು ಸರ್. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.